2025 ಏಪ್ರಿಲ್ 22ರಿಂದ ಮೇ 14ರವರೆಗೆ ನಡೆದ ಆಪರೇಷನ್ ಸಿಂಧೂರ ಎಂಬ ಭಾರತೀಯ ಸೇನೆಯ ಪ್ರತಿಕ್ರಿಯಾತ್ಮಕ ಕಾರ್ಯಾಚರಣೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ನಡೆದ ಮಹತ್ವದ ಘಟನೆ. ಈ ಅವಧಿಯ ಪ್ರಮುಖ ಘಟನೆಗಳ ಸಂಕ್ಷಿಪ್ತ ವಿವರ ಇಲ್ಲಿದೆ. ಪ್ರಮುಖ ಘಟನೆಗಳ ಕಾಲಕ್ರಮ. ಏಪ್ರಿಲ್ 22, 2025 ಪಹಲ್ಗಾಮ್ ಭಯೋತ್ಪಾದಕ ದಾಳಿ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ 26 ನಾಗರಿಕರು, ಮುಖ್ಯವಾಗಿ ಹಿಂದೂ ಪ್ರವಾಸಿಗರು ಸಾವನ್ನಪ್ಪಿದರು. ಈ ದಾಳಿಗೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಸಂಘಟನೆ ಪ್ರಾರಂಭದಲ್ಲಿ ಹೊಣೆ ಹೊತ್ತಿದ್ದರೂ ನಂತರ ತಮ್ಮ ಹೇಳಿಕೆಯನ್ನು ಹಿಂತೆಗೆದುಕೊಂಡಿತು. 2025 ಏಪ್ರಿಲ್ 23ರಿಂದ 29 ರಾಜಕೀಯ ಮತ್ತು ತಯಾರಿ ಕ್ರಮಗಳು. ಭಾರತವು ಪಾಕಿಸ್ತಾನದೊಂದಿಗೆ ಇರುವ ಜಲಸಂಪತ್ತಿ ಒಪ್ಪಂದವನ್ನು ಸ್ಥಗಿತಗೊಳಿಸಿ ಪಾಕಿಸ್ತಾನಿ ನಾಗರಿಕರಿಗೆ ವೀಸಾ ಸೇವೆಗಳನ್ನು ರದ್ದುಗೊಳಿಸಿತು. ಏಪ್ರಿಲ್ 29ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇನೆಗೆ ಸಂಪೂರ್ಣ ಕಾರ್ಯಾಚರಣಾತ್ಮಕ ಸ್ವಾತಂತ್ರ್ಯವನ್ನು ನೀಡಿದರು. 2025 ಮೇ 6, 7 ಆಪರೇಷನ್ ಸಿಂಧೂರ. ಮೇ 6ರ ರಾತ್ರಿ ಮತ್ತು ಮೇ 7ರ ಬೆಳಗ್ಗೆ ಭಾರತೀಯ ವಾಯುಪಡೆಯ ರಫೇಲ್ ಯುದ್ಧ ವಿಮಾನಗಳು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಒಟ್ಟು 9 ಸ್ಥಳಗಳಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸಿದವು. ಈ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ಪ್ರಮುಖ ನಾಯಕರು ಸೇರಿದಂತೆ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾದರು. ದಾಳಿಗೆ ಆಪರೇಷನ್ ಸಿಂಧೂರ ಎಂಬ ಹೆಸರನ್ನು ನೀಡಿದ್ದು, ಪಹಲ್ಗಾಮ್ ದಾಳಿಯಲ್ಲಿ ವಿಧವೆಯಾದ ಮಹಿಳೆಯರ ಸಂಕೇತವಾಗಿ ಸಿಂಧೂರ ಪದವನ್ನು ಬಳಸಲಾಗಿದೆ. 2025 ಮೇ 7ರಿಂದ 9 ಪ್ರತಿದಾಳಿ ಮತ್ತು ಗಡಿ ಚರ್ಚೆಗಳು. ಪಾಕಿಸ್ತಾನವು ಭಾರತೀಯ ಯುದ್ಧ ವಿಮಾನಗಳನ್ನು ಒಡೆದುರುಳಿಸಿದರೆಂದು ಹೇಳಿಕೆ ನೀಡಿತು. ಇದಕ್ಕೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನದ ಡ್ರೋನ್ಗಳನ್ನು ಪತ್ತೆ ಹಚ್ಚಿ ನಾಶ ಮಾಡಿತು. ಗಡಿಯಲ್ಲಿ ಭಾರೀ ಶೆಲ್ಲಿಂಗ್ ನಡೆಯಿತು. ಇದರಿಂದಾಗಿ 2 ದೇಶಗಳ ನಾಗರಿಕರು ಮತ್ತು ಸೈನಿಕರು ಹಾನಿಗೊಳಗಾದರು. 2025 ಮೇ 10 ಪಾಕಿಸ್ತಾನದ ಪ್ರತಿಕ್ರಿಯಾತ್ಮಕ ಕಾರ್ಯಾಚರಣೆ. ಪಾಕಿಸ್ತಾನವು ಆಪರೇಷನ್ ಬುನ್ಯಾನ್ ಅಲ್ ಮರ್ಸೂಸ್ ಎಂಬ ಹೆಸರಿನಲ್ಲಿ ಭಾರತೀಯ ಸೈನಿಕ ತಾಣಗಳ ಮೇಲೆ ದಾಳಿ ನಡೆಸಿತು. ಭಾರತವು ಈ ದಾಳಿಗೆ ಪ್ರತಿಯಾಗಿ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸಿ ಪಾಕಿಸ್ತಾನದ ಸೈನಿಕ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡಿತು. 2025 ಮೇ 10 ಯುದ್ಧ ವಿರಾಮ. ಮೇ 10ರಂದು ಸಂಜೆ 5 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನವು ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡವು. ಆದರೆ ನಂತರದ ದಿನಗಳಲ್ಲಿ 2 ದೇಶಗಳು ಪರಸ್ಪರ ವಿರಾಮ ಉಲ್ಲಂಘನೆ ಆರೋಪಗಳನ್ನು ಮಾಡುತ್ತವೆ. 2025 ಮೇ 11ರಿಂದ 14 ಶಾಂತಿ ಚರ್ಚೆಗಳು ಮತ್ತು ಪರಿಸ್ಥಿತಿಯ ಸ್ಥಿರತೆ. ಮೇ 12ರಂದು ಉಭಯ ದೇಶಗಳ ಪ್ರತಿನಿಧಿಗಳು ಶಾಂತಿ ಚರ್ಚೆಗಳನ್ನು ನಡೆಸಿದರು. ಮೇ 14ರವರೆಗೆ ಗಡಿಯಲ್ಲಿ ಪರಿಸ್ಥಿತಿ ಸ್ಥಿರವಾಗಿದ್ದು ಯಾವುದೇ ಪ್ರಮುಖ ಹಿಂಸಾಚಾರ ವರದಿಯಾಗಿಲ್ಲ. ಕಾರ್ಯಾಚರಣೆಯ ಪ್ರಮುಖ ಅಂಶಗಳು. ಭಾರತದ ದಾಳಿ. ರಫೇಲ್ ಯುದ್ಧ ವಿಮಾನಗಳಿಂದ 23 ನಿಮಿಷಗಳ ಕಾಲ ನಡೆದ ದಾಳಿಯಲ್ಲಿ ಸ್ಕ್ಯಾಲ್ಪ್ ಮತ್ತು ASM ಹ್ಯಾಮರ್ ಕ್ಷಿಪಣಿಗಳನ್ನು ಬಳಸಲಾಯಿತು. ಭಯೋತ್ಪಾದಕರ ಹತ್ಯೆ. ಮೌಲಾನಾ ಯೂಸುಫ್ ಅಜಾರ್, ಅಬು ಜುಂಡಾಲ್ ಮತ್ತು ಅಬ್ದುಲ್ ರೂಫ್ ಅಜಾರ್ ಸೇರಿದಂತೆ 140ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾದರು. ಪಾಕಿಸ್ತಾನದ ಪ್ರತಿಕ್ರಿಯೆ. ಪಾಕಿಸ್ತಾನವು ಭಾರತೀಯ ಯುದ್ಧ ವಿಮಾನಗಳನ್ನು ಒಡೆದುರುಳಿಸಿದರೆಂದು ಹೇಳಿಕೆ ನೀಡಿತು. ಇದಕ್ಕೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನದ ಡ್ರೋನ್ಗಳನ್ನು ಪತ್ತೆ ಹಚ್ಚಿ ನಾಶ ಮಾಡಿತು. ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆ. ಸಂಯುಕ್ತ ರಾಷ್ಟ್ರ, ಚೀನಾ, ರಷ್ಯಾ ಮತ್ತು ಪಶ್ಚಿಮ ದೇಶಗಳು ಉಭಯ ದೇಶಗಳನ್ನು ಶಾಂತಿ ಮತ್ತು ಸಂವಾದಕ್ಕೆ ಕರೆ ನೀಡಿದವು. ಪರಿಣಾಮಗಳು. ಮಾನವೀಯ ಹಾನಿ. ಭಾರತದಲ್ಲಿ 21 ನಾಗರಿಕರು ಮತ್ತು 5 ಸೈನಿಕರು ಸಾವನ್ನಪ್ಪಿದರು.
ಪಾಕಿಸ್ತಾನದಲ್ಲಿ 31 ನಾಗರಿಕರು ಸಾವನ್ನಪ್ಪಿದರೆಂದು ವರದಿಯಾಗಿದೆ. ವಿಮಾನ ನಿಲ್ದಾಣಗಳ ಸ್ಥಗಿತ. ಲೇ, ಅಮೃತ್ಸರ್, ಜಮ್ಮು, ಶ್ರೀನಗರ ಮತ್ತು ಜಾಮ್ನಗರ ಸೇರಿದಂತೆ 27 ವಿಮಾನ ನಿಲ್ದಾಣಗಳು ಸ್ಥಗಿತಗೊಂಡು 430ಕ್ಕೂ ಹೆಚ್ಚು ವಿಮಾನಗಳು ರದ್ದುಗೊಂಡವು. ನಾಗರಿಕ ರಕ್ಷಣಾ ಅಭ್ಯಾಸ. ಭಾರತದ ವಿವಿಧ ನಗರಗಳಲ್ಲಿ ನಾಗರಿಕ ರಕ್ಷಣಾ ಅಭ್ಯಾಸಗಳು ನಡೆಸಲಾಯಿತು. ಇದರಲ್ಲಿ ಬೆಂಗಳೂರು, ಪುಣೆ ಮತ್ತು ದೆಹಲಿ ಸೇರಿವೆ. ಈ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾದ ಗಡಿಚರ್ಚೆಗಳು ಮತ್ತು ಕಾರ್ಯಾಚರಣೆಗಳು ಉಭಯ ದೇಶಗಳ ಭದ್ರತೆ ಮತ್ತು ರಾಜಕೀಯ ಸ್ಥಿತಿಗತಿಯ ಮೇಲೆ ದೀರ್ಘಕಾಲಿಕ ಪರಿಣಾಮಗಳನ್ನು ಬೀರಿವೆ. ಆಪರೇಷನ್ ಸಿಂಧೂರ ಭಾರತದ ಭದ್ರತಾ ನೀತಿಯಲ್ಲಿನ ಪ್ರಮುಖ ತಿರುವುಗಳಲ್ಲೊಂದು ಎಂದು ಪರಿಗಣಿಸಲಾಗಿದೆ.